ನಮ್ಮ ಒಂದು ಜನ್ರೇಷನ್, ನಮ್ಮ ಕಾಲದ ಮಕ್ಕಳಿಗಂತೂ ಊಟ ಮಾಡಲಿಲ್ಲ ಅಂತಂದ್ರೆ, ಏನಾನ ಮಾಡಲಿಲ್ಲ ಅಂತಂದ್ರೆ ಅದನ್ನ ತೋರಿಸಿ ಎದುರಿಸೋರು. ನೋಡು ಮಹಿಷಾಸುರ ಬಂದ್ಬಿಡ್ತಾನೆ ನೀನು ಊಟ ಮಾಡಿಲ್ಲ ಅಂತಂದ್ರೆ. ನಮ್ಮ ಜನ್ರೇಷನ್ ಮುಗಿದೋಯ್ತು. ಇವಾಗಿನ ಕಾಲದ ಮಕ್ಕಳಿಗೆ ಅವೆಲ್ಲ ಏನು ಗೊತ್ತಿಲ್ಲ. ಹೌದು. ಯಾಕೆ ಅಂತಂದ್ರೆ ಎಲ್ರಿಗೂ ಕೂಡ ಪ್ರಪಂಚ ಫೋನ್. ಹಾಗಾಗಿ ಮಹಿಷಾಸುರ ಎಂಬತಕ್ಕಂಥ ಒಬ್ಬ ದೊಡ್ಡ ರಾಕ್ಷಸನ ಸಂಹಾರ ಮಾಡಿರ್ತಕ್ಕಂಥದ್ದು ಕೂಡ ದೇವಿ ಕಾತ್ಯಾಯಿನಿ. ಈ ತಾಯಿಯನ್ನ ಪೂಜಾನುಷ್ಠಾನವನ್ನ ಮಾಡೋದ್ರಿಂದ ನಮಗೆ ಒಂದು ಒಳ್ಳೆ ಶಕ್ತಿ ಸಿಗುತ್ತೆ. ಅದರ ಜೊತೆಗೆ ಯಾರಿಗೆ ದಾಂಪತ್ಯ ಜೀವನದಲ್ಲಿ ಕಲಹ ಇದೆ, ಮದುವೆ ಆಗ್ತಾ ಇಲ್ಲ, ಅವರೂ ಕೂಡ ಈ ದೇವಿಯನ್ನ ಆರಾಧನೆಯನ್ನು ಮಾಡೋದ್ರಿಂದ ಮದುವೆ ಆಗತ್ತೆ. ಅದರ ಜೊತೆಗೆ ಬಹಳ ವಿಶೇಷವಾಗಿ ಯಾರಿಗೆ ಮಕ್ಕಳಾಗ್ತಾ ಇರೋದಿಲ್ಲ, ಅವರೂ ಕೂಡ ಈ ತಾಯಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಮಕ್ಕಳಾಗೋದಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹವನ್ನ ತಾಯಿ ಕರುಣಿಸ್ತಾಳೆ. ಇನ್ನ ತಾಯಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ವರ್ಣ ಯಾವುದು ಅಂತಲೂ ಕೂಡ ತಾವು ಕೇಳಿದ್ರಿ. ಈ ತಾಯಿಗೆ ಕೆಂಪು ವರ್ಣ ಅಂತಂದ್ರೆ ಬಹಳ ಪ್ರೀತಿ. ನಮಗೆ ಗೊತ್ತಿರೋ ಪ್ರಕಾರ ದುರ್ಗಾದೇವಿ ಅಂತಂದ್ರೆ ಕೆಂಪು ವರ್ಣ. ಕಾಳಿಕಾಮಾದ ಇವತ್ತಿನ ದಿವಸ ನಾವು ಕಲ್ಕತ್ತಾ ಕಾಳಿ ಅಂತ ನಾವು ಮನಸ್ಸಲ್ಲಿ ಒಂದು ಆಲೋಚನೆ ಬರುತ್ತೆ. ನವರಾತ್ರಿ ಫುಲ್ ಅವರು ಕೆಂಪು ವಸ್ತ್ರವನ್ನೇ ಜಾಸ್ತಿ ಪೂಜೆ ಸಮಯದಲ್ಲಿ ಅವರು ಕೆಂಪು ವರ್ಣದ ವಸ್ತ್ರವನ್ನೇ ಧರಿಸಬೇಕು ಅಂತ ಅವ್ರಿಗೆ ಶಾಸ್ತ್ರ ಪದ್ಧತಿ ಇರತ್ತೆ. ಹೌದು ಅಮ್ಮ, ಇವತ್ತಿನ ದಿವಸ ನೋಡಿ ನಾವು ಕಾಮಾಖ್ಯ ದೇವಿ ಮೊದಲು ಅದನ್ನ ಬೆರಳಿಕೆ ಅಷ್ಟು ಮಾತ್ರ ಜನಕ್ಕೆ ಗೊತ್ತಿತ್ತು. ಇವತ್ತು ಜಗಜ್ಜಾಹೀರಾತ್ ಆಗೋಗಿದೆ ಕಾಮಾಖ್ಯ ದೇವಿ. ಎಲ್ಲೋ ಒಂದು ಕಡೆ ದೇವಿಯ ಬಗ್ಗೆ ಆಗ್ಲಿ ಪೂಜಾನುಷ್ಠಾನದ ಬಗ್ಗೆ ಒಂದಿಷ್ಟು ಜ್ಞಾನ ಉಳ್ಳಂತವ್ರಿಗೆ ಗೊತ್ತಿತ್ತು. ಶಕ್ತಿ ಪೀಠಗಳಲ್ಲಿ ಕಾಮಾಖ್ಯ ಪೀಠ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತ ಹೇಳಿ, ತಾಯಿಯ ಯೋನಿ ಭಾಗ ಇರತಕ್ಕಂಥ ಒಂದು ಸಾನ್ನಿಧ್ಯ. ಅಲ್ಲೂ ಕೂಡ ಕೆಂಪು ವರ್ಣ ಬಹಳ ಶ್ರೇಷ್ಠ. ಅಲ್ಲಿ ಒಂದೇ ಒಂದು ಇಷ್ಟು ಸಣ್ಣ ಒಂದು ಕೆಂಪು ವಸ್ತ್ರಕ್ಕೆ ಇವತ್ತಿಗೆ ಎಷ್ಟೋ ಬೇಡಿಕೆ ಇದೆ. ಹಾಗಾಗಿ ಆ ಕೆಂಪು ಬಣ್ಣಕ್ಕೆ ಅಷ್ಟು ಒಂದು ಶಕ್ತಿ. ಜೊತೆಗೆ ಈ ಬಾರಿ ಇವತ್ತಿನ ದಿನ 6ನೇ ದಿನ ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ಮಾಡತಕ್ಕಂಥ ಈ ಸಮಯದಲ್ಲಿ ಗುರುಗ್ರಹವನ್ನ ಕೂಡ ನಾವು ಆರಾಧನೆಯನ್ನ ಮಾಡಬೇಕು. ಗುರು ಜ್ಞಾನ, ನಮಗೆ ಜ್ಞಾನವನ್ನ ಜೀವನದಲ್ಲಿ ಗುರು ಬೇಕೇ ಬೇಕು. ಹೌದು, ಗುರು ಇಲ್ಲದ ವಿದ್ಯೆ ಗುಡ್ಡ ವಿದ್ಯೆ. ನಾನು ಅವಾಗ್ತಿಂದನೂ ಕೂಡ ಹೇಳ್ತಾ ಇದ್ದೀನಿ, ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ. ಗುರುವಿನ ಗುಲಾಮನಾಗಬೇಕು. ಇವತ್ತಿನ ದಿವಸ ಗುರು ಎಂಬತಕ್ಕಂಥ ಒಂದು ಸ್ಥಾನಕ್ಕೆ ವಯಸ್ಸಿನ ತಾರತಮ್ಯ ಇಲ್ಲ. ಏನಾಗೋಗುತ್ತೆ ಅಂತಂದ್ರೆ, ಅಲ್ಪ ಸ್ವಲ್ಪ ವಿದ್ಯೆ ಕಲ್ತಿದ್ದೀವಿ ಅಂತಂದ ಕಾರಣಕ್ಕೆ ವಿದ್ಯೆ ಗೊತ್ತಿರೋರ್ನೂ ಒಂಥರ ಅವಹೇಳನ ಮಾಡಿಬಿಡ್ತಾರೆ. ಅಲ್ಪ ವಿದ್ಯಾವಂತರು ಅವ್ರಿಗೆ ಹೇಳೋದಾದ್ರೆ ನಾವು ಯಾವ ರೀತಿ ಇರುತ್ತೆ ಅಂತಂದ್ರೆ, ಅವರ ಪರಿಸ್ಥಿತಿ ಈಗ ಯಾರಾದ್ರೂ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರೆ ಸುಮ್ಮನೆ ಇವ್ರಿಗೆಲ್ಲ ಗೊತ್ತಿರೋರ ತರ ಅದ್ರ ಬಗ್ಗೆ ಕಮೆಂಟ್ ಮಾಡೋದು, ಒಂದು ರೀತಿ ಆ ಒಂದು ಸ್ಥಾನಕ್ಕೆ ಅವಮಾನ ಮಾಡುವಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳು ಅವರು ಓದ್ತಾ ಇರ್ತಕ್ಕಂಥ ಸನ್ನಿಧಾನದಲ್ಲಿ ಗುರುಗಳನ್ನ ಅವಹೇಳನ ಮಾಡೋದು, ಗುರುಗಳಿಗೆ ಗೌರವ ಇಲ್ಲದಿರ ನಡ್ಕೊಳ್ತಕ್ಕಂಥದ್ದು ಯಾವುದನ್ನು ಕೂಡ ಮಾಡಬಾರ್ದು. ಗುರುವಿಗೆ ವಯಸ್ಸಿನ ತಾರತಮ್ಯ ಇಲ್ಲ. ನನಗಿಂತ ವಯಸ್ಸಲ್ಲಿ ಚಿಕ್ಕವನು ಅವನಿಗೇನು ಗೊತ್ತು ಅಂತ ನಾವು ಅವ್ರನ್ನ ಬೀಳ್ಗಳೆಯೋದು ಅವನು ಮಾಡಬಾರ್ದು. ಮರಕ್ಕಿಂತ ಮರ ದೊಡ್ಡದು. ನಾನು ವಯಸ್ಸಲ್ಲಿ ದೊಡ್ಡ, ಇವಾಗ ನನಗೆ ಎಷ್ಟು ಒಂದು 23ರಿಂದ 24 ವರ್ಷ ವಯಸ್ಸು, 23 ವರ್ಷ. ನನಗಿನ್ನ ವಯಸ್ಸಲ್ಲಿ ಚಿಕ್ಕವ್ರು ಇರೋ ನಾವೇನಾನ ಹೇಳ್ತಾ ಇದ್ರೆ ಅಂತಂದ್ರೆ, ನನಗೆ ಗೊತ್ತಿರೋ ವಿಚಾರನ ಆಗಿರ್ಲಿ ಗೊತ್ತಿಲ್ಲದೆ ಇರೋ ವಿಚಾರನ ಆಗಿರ್ಲಿ, ಏನಾದ್ರೂ ಒಂದು ವಿಚಾರ ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವು ಅದಕ್ಕೆ ಗೌರವವನ್ನು ಕೊಟ್ಟು ಕೇಳಬೇಕು. ಕೇಳೋದ್ರಲ್ಲಿ ತಪ್ಪೇ ಇಲ್ಲ, ಕೇಳಬೇಕು. ಕೇಳಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ನಮಗೇನ್ ಅನ್ಸುತ್ತೆ, ಅವ್ನು ನಾನು ಅವನಕ್ಕಿಂತ ವಯಸ್ಸಲ್ಲಿ ದೊಡ್ಡವನು, ಅವನ ಹತ್ರ ಏನ್ ಕೇಳಿ ತಿಳ್ಕೊಳ್ಳೋದು ನಾವು, ಅವನಿಗೇನ್ ಗೊತ್ತು ಅಂತ ನಾವು ಯಾವಾಗ ದೂಷಣೆಯನ್ನ ಮಾಡ್ತೀವೋ ಅಲ್ಲಿ ಗುರುವಿನ ಕೋಪಕ್ಕೆ ನಾವು ಗುರಿ ಆಗ್ತೀವಿ. ಹಾಗಾಗಿ ಗುರು ಎಂಬತಕ್ಕಂಥ ಪದದಲ್ಲಿ ವಯಸ್ಸಿನ ತಾರತಮ್ಯ ಇಲ್ಲ. ಯಾರೇ ಆಗಲಿ ಎಂಥವರೇ ಆಗಲಿ ಯಾವುದಾದ್ರೂ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ, ಹಂಚ್ಕೊಳ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೊಂದು ಗೌರವವನ್ನ ಕೊಡಬೇಕು. ಅದು ನಮ್ಮ ಮಾನವರ ಒಂದು ಸುಂದರವಾಗಿರ್ತಕ್ಕಂಥ ಗುಣ. ಹಾಗಾಗಿ ಇವತ್ತು ಗುರುಗಳ ಆರಾಧನೆಯನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಕೂಡ ನಾವು ಸಿದ್ಧಪಡಿಸ್ಕೊಳ್ತೀವಿ. ಜೊತೆಗೆ ಗುರುವಿಗೆ ಹಳದಿ ವರ್ಣ ಅಂತಂದ್ರೂ ಕೂಡ ಬಹಳ ಇಷ್ಟ. ಹಳದಿ ವರ್ಣ, ಅದಕ್ಕೋಸ್ಕರ ನಾವು ಹಲಸಿನ ಹಣ್ಣಿನ ಮರವನ್ನು ಕೂಡ ನಾವು ಗುರುವಿಗೆ ಹೋಲಿಸ್ತೇವೆ. ಯಾರಾದ್ರೂ ಸಣ್ಣ ಮಕ್ಕಳಿಗೆ, ಯಾರಿಗೋ ಒಂದಷ್ಟು ಜನ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕೊರತೆ ಇರುತ್ತೆ, ನಾವು ಅವ್ರಿಗೆ ಏನು ಹೇಳ್ತೀವಿ ಅಂತಂದ್ರೆ, ಒಂದಷ್ಟು ಜನ ಮಕ್ಕಳಿಗೋ ಇಲ್ಲ ಅಂತಂದ್ರೆ ವಯಸ್ಸಾಗಿರೋರಿಗೆ ಹಲಸಿನ ಹಣ್ಣನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ. ಹಲಸಿನ ಹಣ್ಣನ್ನ ಕೊಡ್ತಕ್ಕಂಥದ್ದು ಒಂದು ಇಟ್ಸ್ ಅ ಸ್ಮಾಲ್ ಗೆಸ್ಚರ್ ಅಷ್ಟೇ. ಆದ್ರೆ ಅದ್ರ ಹಿಂದೆ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ತತ್ವ ಇದೆಯಲ್ಲ, ಅದನ್ನ ಅರ್ಥಕೊಳ್ಬೇಕು. ಕೊಟ್ರೆ ಏನಾಗತ್ತೆ? ಖಂಡಿತ ಒಳ್ಳೇದಾಗತ್ತೆ, ಗುರುಗಳ ಅನುಗ್ರಹ ನಮಗೆ ಸಿಗುತ್ತೆ. ಹಾಗಾಗಿ ಇವತ್ತು ಗುರುಗಳನ್ನ ಪ್ರಾರ್ಥನೆಯನ್ನ ಮಾಡತಕ್ಕಂಥದ್ದು ಬಹಳ ಉತ್ತಮ. ಕಾತ್ಯಾಯಿನಿ ದೇವಿಯ ಜೊತೆಗೆ ಗುರುಗಳ ಆರಾಧನೆ. ಯಾವ ಒಂದು ನೈವೇದ್ಯವನ್ನ ನಾವು ಈ ತಾಯಿಗೆ ಇವತ್ತು ತಾಯಿಗೆ ಬಹಳ ತೃಪ್ತಿಯಾಗಿರ್ತಕ್ಕಂಥದ್ದು ಜೇನುತುಪ್ಪ. ಜೇನುತುಪ್ಪವನ್ನ ನೈವೇದ್ಯವನ್ನ ಮಾಡೋದ್ರಿಂದ ತಾಯಿ ತೃಪ್ತಳಾಗ್ತಾಳೆ.
ಮತ್ತು ಗುರುವಿಗೂ ಕೂಡ ಜೇನುತುಪ್ಪವನ್ನು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಬಹಳ ಪ್ರೀತಿದಾಯಕ ಅಂತಲೇ ಹೇಳ್ಬೋದು. ಸಿಹಿ. ಹಾಗಾಗಿ ತಾಯಿ ಆ ಒಂದು ಕೆಂಪು ವರ್ಣವನ್ನು ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರೀತಿದಾಯಕವಾಗಿದೆ. ಮತ್ತು ಜೇನುತುಪ್ಪ ತಾಯಿಗೆ ಬಹಳ ಪ್ರೀತಿದಾಯಕವಾಗಿರೋದ್ರಿಂದ ಇವತ್ತಿನ ದಿನ 6ನೇ ದಿನ ಕಾತ್ಯಾಯಿನಿ ದೇವಿಯ ಪೂಜಾನುಷ್ಠಾನದಲ್ಲಿ ಕೆಂಪು ವರ್ಣದ ವಸ್ತ್ರ ಹಾಗೂ ಜೇನುತುಪ್ಪವನ್ನು ತಾಯಿಗೆ ಸಮರ್ಪಣೆಯನ್ನು ಮಾಡಿ ನಾವು ಪೂಜಾನುಷ್ಠಾನವನ್ನು ಮಾಡಿದ್ದೇ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ನಾವು ಖಂಡಿತ